ತರಳಬಾಳ ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ ಶ್ರೀ ಸಂಸ್ಥೆಯ ಆಡಳಿತ ವರ್ಗದ ಎಲ್ಲ ಮುಖ್ಯಸ್ಥರುಗಳಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಪ್ರಿಯ ವಿದ್ಯಾರ್ಥಿಗಳು, ಇವತ್ತಿನ ತರಗತಿ 10 ವಿಷಯ ಸಮಾಜ ವಿಜ್ಞಾನ, ಆ ಭಾಗದಲ್ಲಿ ಬರುವಂತಹ ಇತಿಹಾಸ ವಿಭಾಗದ ಅಧ್ಯಾಯ 2 ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. 10ನೇ ತರಗತಿ ಸಮಾಜ ವಿಜ್ಞಾನ ವಿಷಯ ಇತಿಹಾಸ ಭಾಗದಲ್ಲಿ ಬರುವಂತಹ 2ನೇ ಅಧ್ಯಾಯ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಪಾಠ ಭಾಗವನ್ನ ಕುರಿತು ಇವತ್ತು ತಿಳ್ಕೊಳ್ಳೋಣ. ಈ ಪಾಠ ಭಾಗದಲ್ಲಿ ನಾವು ಆಂಗ್ಲೋ ಮರಾಠ ಯುದ್ಧಗಳು, ಸಹಾಯಕ ಸೈನ್ಯ ಪದ್ಧತಿ, ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ, ಆಂಗ್ಲೋ ಸಿಖ್ ಯುದ್ಧಗಳು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ. ಆಂಗ್ಲೋ ಮರಾಠ ಯುದ್ಧಗಳು ಈ ಪಾಠ ಭಾಗದಲ್ಲಿ ನಾವು ತಿಳಿಯುವಂತಹ ಪ್ರಮುಖವಾದ ಅಂಶಗಳು. ಆಂಗ್ಲೋ ಮರಾಠ ಯುದ್ಧಗಳ ಬಗ್ಗೆ ತಿಳಿದುಕೊಳ್ತೇವೆ. ಮತ್ತೆ ಸಹಾಯಕ ಸೈನ್ಯ ಪದ್ಧತಿ, ಮತ್ತೆ ಬ್ರಿಟಿಷರ ಆಡಳಿತದ ಕ್ರೋಢೀಕರಣ. ಅರ್ಥ ಆಗ್ತಿದೆಯಾ? ಬ್ರಿಟಿಷರ ಆಡಳಿತದ ಕ್ರೋಢೀಕರಣ, ಆಂಗ್ಲೋ ಸಿಖ್ ಯುದ್ಧಗಳು, ಯಾವುದೋ ಆಂಗ್ಲೋ ಸಿಖ್ ಯುದ್ಧಗಳು, ಮತ್ತೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಇತ್ಯಾದಿ ಹಲವು ಅಂಶಗಳ ಬಗ್ಗೆ ಈ ಅಧ್ಯಾಯ 2 ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಪಾಠಭಾಗದಲ್ಲಿ ನಾವು ತಿಳಿತಾ ಹೋಗ್ತೀವಿ. ಪ್ರಿಯ ವಿದ್ಯಾರ್ಥಿಗಳು, ವ್ಯಾಪಾರಕ್ಕಾಗಿ ಬ್ರಿಟನ್ ದೇಶದಿಂದ ನಮ್ಮ ದೇಶಕ್ಕೆ ಬಂದಂತ ಈ ಬ್ರಿಟಿಷರು ಯಾವ ರೀತಿ ಹಂತ ಹಂತವಾಗಿ ಭಾರತದಲ್ಲಿ ತಮ್ಮ ಪ್ರಭುತ್ವವನ್ನ ವಿಸ್ತರಣೆ ಮಾಡಿದ್ರು, ಪ್ರಭುತ್ವವನ್ನ ಸ್ಥಾಪಿಸಿದ್ರು, ಭಾರತೀಯ ಅರಸರಲ್ಲಿ ಯಾವ ರೀತಿ ಅನೈಕ್ಯತೆಯನ್ನ ಉಂಟು ಮಾಡಿದ್ರಿ ಎಂಬ ಒಂದು ಸಮಗ್ರವಾದಂತಹ ಚಿತ್ರಣವನ್ನ ಈ ಪಾಠ ಭಾಗ ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡುವಂತ ಕೆಲಸವನ್ನ ಮಾಡುತ್ತೆ. ಪ್ರಿಯ ವಿದ್ಯಾರ್ಥಿಗಳು ನೋಡಿ, ಈ ಬ್ರಿಟಿಷರು ಭಾರತದಲ್ಲಿ ಕರ್ನಾಟಕ ಯುದ್ಧಗಳ ಮುಖಾಂತರ, ಭಾರತ ದೇಶದಲ್ಲಿ ಬ್ರಿಟಿಷರು ಕರ್ನಾಟಕ ಯುದ್ಧಗಳ ಮುಖಾಂತರ ಯುರೋಪಿಯನ್ ದೇಶಗಳ ವರ್ತಕರನ್ನ, ಯುರೋಪಿಯನ್ನರನ್ನ ನಮ್ಮ ದೇಶದಿಂದ ಬಿಟ್ಟು ಓಡುವಂತೆ ಮಾಡಿ ಇಡೀ ಭಾರತದಲ್ಲಿ ನಾವೇ ಏಕಸೌಮ್ಯವಾಗಿ ನಾವೊಬ್ಬರೇ ಏನ್ ಮಾಡ್ಬೇಕು, ಭಾರತದ ಆಡಳಿತವನ್ನ ತಮ್ಮ ಕೈಗೆ ತೆಗೆದುಕೋಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆಯ ಆಸೆಯನ್ನ ಇಟ್ಕೊಂಡಿದ್ರು. ಆ ಕಾರಣಕ್ಕಾಗಿ ಕರ್ನಾಟಕ 1, 2, 3 ಕರ್ನಾಟಕ ಯುದ್ಧಗಳನ್ನ ಮಾಡೋದ್ರ ಮುಖಾಂತರ ಫ್ರೆಂಚರನ್ನ ಸೋಲಿಸಿ ಅವ್ರ ದೇಶಕ್ಕೆ ಕಳಿಸೋದು. ಸೊ ಇಲ್ಲಿಂದ ಮುಂದಕ್ಕೆ ಇಡೀ ಭಾರತದಲ್ಲಿ ಬ್ರಿಟಿಷರ ತಮ್ಮ ಪ್ರಭುತ್ವವನ್ನ ಯಾರ ಅಡ್ಡಿ ಆತಂಕವಿಲ್ಲದೆ ಸ್ಥಾಪಿಸಬೇಕು ಎಂಬ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದಂತ ಬ್ರಿಟಿಷರಿಗೆ ಒಂದು ಸವಾಲಿತ್ತು. ಏನ್ ಸವಾಲಿತ್ತು? ಯಾಕೆಂದ್ರೆ ವಿದೇಶಿಯರು ಹೋಗಿರ್ಬೋದು, ಯುರೋಪಿಯನ್ನರು ಹೋಗಿರ್ಬೋದು, ಆದ್ರೆ ಭಾರತದ ವಿವಿಧ ಸಂಸ್ಥಾನಗಳನ್ನ ವಿವಿಧ ಅರಸರುಗಳು, ವಿವಿಧ ನವಾಬರುಗಳು, ವಿವಿಧ ಚಕ್ರವರ್ತಿಗಳು ಆಳ್ವಿಕೆ ಮಾಡ್ತಾರೆ. ಇವರುಗಳನ್ನ ಸೋಲಿಸಿ ಆ ಮುಖಾಂತರವಾಗಿ ಹಂತ ಹಂತವಾಗಿ ಭಾರತದ ಪ್ರಭುತ್ವವನ್ನ ತಮ್ಮ ಕೈಗೆ ತೆಗೆದುಕೊಳ್ಳೋದು ಬ್ರಿಟಿಷರ ಪ್ರಮುಖ ಗುರಿಯಾಗಿತ್ತು. ಸೊ ಆ ಕಾರಣಕ್ಕೋಸ್ಕರ ಬ್ರಿಟಿಷ್ ಏನ್ ಮಾಡಿದ್ರು, ಪ್ಲಾಸಿ ಕದನ ಮಾಡಿದ್ರು, ಬಕ್ಸರ್ ಕದನ 1765ರಲ್ಲಿ ಬಕ್ಸರ್ ಕದನ ಮಾಡಿದ್ರು. ಹೀಗೆ ಪ್ಲಾಸಿ ಕದನ, ಬಕ್ಸರ್ ಕದನವನ್ನ ಮಾಡಿ ಪೂರ್ವ ಭಾಗದಲ್ಲಿದ್ದಂತ ಬಂಗಾಳವನ್ನ ತಮ್ಮ ವಶಕ್ಕೆ ತೆಗೆದುಕೊಂಡ್ರು. ಅರ್ಥ ಆಗ್ತಿದ್ಯಾ? ಪ್ಲಾಸಿ ಕದನ ಮತ್ತು ಬಕ್ಸರ್ ಕದನವನ್ನ ಮಾಡೋದ್ರ ಮುಖಾಂತರ ಬಂಗಾಳದಲ್ಲಿ ಆರಂಭದಲ್ಲಿ ತಮ್ಮ ಪ್ರಭುತ್ವವನ್ನ ಸ್ಥಾಪಿಸಿದ್ರು. ಯಾರು? ಸಿರಾಜುದ್ದೌಲನ ಜೊತೆಗೆ, ಮೀರ್ ಕಾಸಿಂ ಜೊತೆಗೆ 1765ರ ಹೊತ್ತಿಗೆ ಒಟ್ಟ ಇವರ ಮೇಲೆ ಯುದ್ಧವನ್ನ ಮಾಡಿ ಏನ್ ಮಾಡಿದ್ರು, ಪೂರ್ವ ಭಾಗದ ಬಂಗಾಳದಲ್ಲಿ ತಮ್ಮ ಅಸ್ತಿತ್ವವನ್ನ ಸ್ಥಾಪನೆ ಮಾಡಿಕೊಂಡ್ರು. ಯಾರೋ? ಬ್ರಿಟಿಷರು. ನಂತರ ಇವರು ಕಣ್ಣು ಬಿದ್ದಿದ್ದು ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನ ಕಡೆಗೆ. ಈಗಾಗಲೇ ಪೂರ್ವ ಭಾಗವನ್ನ, ಬಂಗಾಳವನ್ನ ತಮ್ಮ ವಶಕ್ಕೆ ತೆಗೆದುಕೊಂಡಂತ ಬ್ರಿಟಿಷರಿಗೆ ತಮ್ಮ ಮುಂದಿನ ಕಣ್ಣು ಬಿದ್ದಿದ್ದು ಯಾವುದ್ರ ಮೇಲೆ ಅಂದ್ರೆ ದಕ್ಷಿಣ ಮತ್ತು ಪಶ್ಚಿಮ ಭಾಗಗಳ ಮೇಲೆ ಬ್ರಿಟಿಷರ ಕಣ್ಣು ಬೀಳುತ್ತೆ. ಸೊ ಈ ದಕ್ಷಿಣ ಭಾಗದಲ್ಲಿ ಮತ್ತು ಪಶ್ಚಿಮ ಭಾಗದಲ್ಲಿ, ದಕ್ಷಿಣ ಭಾಗದಲ್ಲಿ ಮೈಸೂರಿನ ಒಡೆಯರ ಮತ್ತು ಟಿಪ್ಪು ಸುಲ್ತಾನ್, ಹೈದರಾಲಿ ಆಳ್ವಿಕೆ ಇತ್ತು. ಅದೇ ರೀತಿ ಪಶ್ಚಿಮದಲ್ಲಿ ಮರಾಠರ ಆಳ್ವಿಕೆ ಇತ್ತು. ಸೊ ಈ ಮರಾಠರು ಮತ್ತು ಮೈಸೂರು ಸಂಸ್ಥಾನದಲ್ಲಿ ಒಂದು ಪ್ರಬಲವಾದಂತಹ ಆಳ್ವಿಕೆ ಇದ್ದಿದ್ರಿಂದ ಬ್ರಿಟಿಷರಿಗೆ ದಕ್ಷಿಣ ಭಾಗ ಮತ್ತು ಪಶ್ಚಿಮ ಭಾಗದ ಮೇಲೆ ತಮ್ಮ ಪ್ರಭುತ್ವವನ್ನ ಸ್ಥಾಪನೆ ಮಾಡೋದು ಕಷ್ಟ ಆಗಿತ್ತು. ಆ ಕಾರಣಕ್ಕೋಸ್ಕರ 1765ರ ಹೊತ್ತಲ್ಲಿ ಕೇವಲ ಬ್ರಿಟಿಷರ ಪ್ರಭುತ್ವ ಇದ್ದಿದ್ದು ಬಂಗಾಳದ ಸುತ್ತಮುತ್ತ ಮಾತ್ರ. ಎಲ್ಲಿ? 1765ರ ಹೊತ್ತಿಗೆ ಬ್ರಿಟಿಷರ ಒಂದು ಪ್ರಭುತ್ವದ ನೆಲೆ ಆಗಿದ್ದ ಎಲ್ಲೆಲ್ಲಿ? ಕೇವಲ ಬಂಗಾಳ ಮತ್ತು ಅಲ್ಲಿನ ಅಲ್ಪ ಸ್ವಲ್ಪ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮಾತ್ರ ಒಂದು ಬ್ರಿಟಿಷರ ಪ್ರಭುತ್ವ ವಿಸ್ತರಣೆ ಆಗಿತ್ತು. ಪಶ್ಚಿಮ ಮತ್ತು ದಕ್ಷಿಣ ಭಾಗದಲ್ಲಿ ಮೈಸೂರು ಮತ್ತು ಮರಾಠ ಸಾಮ್ರಾಜ್ಯದ ಮೇಲೆ ಬ್ರಿಟಿಷರ ಪ್ರಭುತ್ವ ಸ್ಥಾಪನೆ ಆಗಿರಲಿಲ್ಲ. ಸೊ ಇದು ಬ್ರಿಟಿಷರ ಕಣ್ಣು ಕುಕ್ತಿತ್ತು. ಮುಂದೆ ಬ್ರಿಟಿಷರ ವಿಸ್ತರಣಾ ನೀತಿ ಮರಾಠ ಸಾಮ್ರಾಜ್ಯ ಮತ್ತು ಮೈಸೂರು ಸಾಮ್ರಾಜ್ಯದ ಮೇಲೆ ಇವರ ಒಂದು ಕಣ್ಣು ಬೀಳುತ್ತೆ. ಆ ಸಂದರ್ಭದಲ್ಲಿ ಮೈಸೂರು ಸಂಸ್ಥಾನವನ್ನ ಹೈದರಾಲಿ ಮತ್ತು ಅವನ ಮಗ ಟಿಪ್ಪು ಆಳ್ವಿಕೆ ಮಾಡ್ತಾರೆ. ಹೈದರಾಲಿ ಮತ್ತು ಟಿಪ್ಪು ಆಳ್ವಿಕೆ ಮಾಡ್ತಾ ಇರ್ತಾರೆ. ಮಹಾರಾಷ್ಟ್ರವನ್ನ ಮರಾಠರು ಆಳ್ವಿಕೆ ಮಾಡ್ತಾ ಇರ್ತಾರೆ. ಹೇಗಾದ್ರೂ ಮಾಡಿ ಮೈಸೂರು ಸಂಸ್ಥಾನವನ್ನ ಮತ್ತು ಮರಾಠ ಸಾಮ್ರಾಜ್ಯವನ್ನ
ಏನ್ ಮಾಡಿ ಅಲ್ಲಿನ ಅರಸರನ್ನ ಸೋಲಿಸಿ, ಟಿಪ್ಪುವನ್ನ ಸೋಲಿಸಿ, ಈ ಕಡೆ ಮರಾಠ ಪೇಶ್ವೆಗಳನ್ನ ಸೋಲಿಸಿ ಮರಾಠ ಮತ್ತು ಮೈಸೂರು ಸಾಮ್ರಾಜ್ಯವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡ್ರೆ ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಬ್ರಿಟಿಷರ ಒಂದು ಸಾಮ್ರಾಜ್ಯ ವಿಸ್ತರಣೆ ಆಗುತ್ತೆ ಅನ್ನೋ ಒಂದು ನೀತಿ ಬ್ರಿಟಿಷರಾಗಿತ್ತು. ಅದರಿಂದ ಅವರ ಕಣ್ಣು ಪಶ್ಚಿಮ ಭಾರತದ ಮೇಲೆ ಜೊತೆಗೆ ದಕ್ಷಿಣ ಭಾರತದ ಮೇಲೆ ಬೀಳ್ತು. ಅದೇ ರೀತಿ ವಾಯುವ್ಯ ದಿಕ್ಕಿನಲ್ಲೂ ಕೂಡ ಬ್ರಿಟಿಷರ ಪ್ರಭುತ್ವ ವಿಸ್ತರಣೆ ಆಗಲಿಲ್ಲ. ವಾಯುವ್ಯ ದಿಕ್ಕಿನಲ್ಲಿ ಸಿಖ್ಖರು ಆಳ್ವಿಕೆ ಮಾಡ್ತಾ ಇದ್ರು. ಯಾರೋ ಸಿಖ್ಖರು ಆಳ್ವಿಕೆ ಮಾಡ್ತಿದ್ರು. ಅದೇ ಸಂದರ್ಭದಲ್ಲಿ ಸಿಖ್ಖರಲ್ಲಿ ಅಧಿಕಾರಕ್ಕೆ ಬಂದಂತ ರಣಜಿತ್ ಸಿಂಗ್ ಅತ್ಯಂತ ದಕ್ಷನಾದಂತ ಒಬ್ಬ ಸಾಮ್ರಾಟನಾಗಿದ್ದ. ಈತ ಸಿಖ್ಖರನ್ನ ಸಂಘಟಿಸಿ ಒಂದು ಪ್ರಬಲವಾದಂತ ರಣಜಿತ್ ಸಿಂಗ್ ಒಬ್ಬ ಶ್ರೇಷ್ಠನಾದಂತ ಅರಸನಾಗಿದ್ದ, ಚಕ್ರವರ್ತಿಯಾಗಿದ್ದ, ಸಾಮ್ರಾಟನಾಗಿದ್ದಂತ ಈ ರಣಜಿತ್ ಸಿಂಗ್ ಏನ್ ಮಾಡ್ತಾನೆ, ವಾಯುವ್ಯ ಭಾಗದಲ್ಲಿದ್ದಂತ ಸಿಖ್ಖರನ್ನು ಒಂದುಗೂಡಿಸಿ ಒಂದು ಪ್ರಬಲವಾದಂತ ಒಂದು ಸಿಖ್ ಸಾಮ್ರಾಜ್ಯವನ್ನ ಕಟ್ತಾನೆ. ಇದನ್ನು ಭೇದಿಸುವುದು ಕೂಡ ಬ್ರಿಟಿಷರಿಗೆ ಕಷ್ಟಕರವಾಗಿತ್ತು. ಒಂದ್ ಕಡೆ ದಕ್ಷಿಣದಲ್ಲಿ ಮೈಸೂರಿನಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಇದ್ದಾರೆ, ಪಶ್ಚಿಮದಲ್ಲಿ ಪ್ರಬಲ ಮರಾಠರಿದ್ದಾರೆ, ವಾಯುವ್ಯ ದಿಕ್ಕಿನಲ್ಲಿ ಪ್ರಬಲರಾದಂತಹ ಸಿಖ್ಖರಿದ್ದಾರೆ. ಇವರನ್ನೆಲ್ಲ ಇವರನ್ನೆಲ್ಲ ಯುದ್ಧದಲ್ಲಿ ಸೋಲಿಸಿ, ಇವರನ್ನೆಲ್ಲ ದೂಡಿಸಿ ಇಡೀ ಭಾರತ ದೇಶವನ್ನ ತಮ್ಮ ತೆಗೆದುಕೋಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆಯನ್ನ ಬ್ರಿಟಿಷರು ಇಟ್ಕೊಂಡಿದ್ರು. ಈಗಾಗಲೇ 1765 ಹೊತ್ತಿಗೆ ಬಂಗಾಳದಲ್ಲಿ ಎರಡು ಯುದ್ಧಗಳನ್ನ ಪ್ಲಾಸಿ ಕದನ ಮತ್ತು ಬಕ್ಸರ್ ಕದನಗಳನ್ನ ಮಾಡೋದ್ರ ಮುಖಾಂತರ ಬಂಗಾಳದಲ್ಲಿ ನಮ್ಮ ಪ್ರಭುತ್ವವನ್ನು ಸ್ಥಾಪಿಸಿದ್ರು. ಈಗ ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ದಕ್ಷಿಣದಲ್ಲಿದ್ದಂಥ ಮೈಸೂರು ಸಂಸ್ಥಾನದ ಅರಸರನ್ನ, ಪಶ್ಚಿಮದಲ್ಲಿದ್ದಂಥ ಮರಾಠರನ್ನ, ವಾಯುವ್ಯ ದಿಕ್ಕಿನಲ್ಲಿದ್ದಂಥ ಸಿಖ್ಖರನ್ನ ಸೋಲಿಸಿ ಇಡೀ ಭಾರತದಾದ್ಯಂತ ತಮ್ಮದೇ ಆದಂಥ ಒಂದು ಆಡಳಿತವನ್ನು ಸ್ಥಾಪಿಸಬೇಕು ಎಂಬುದು ಬ್ರಿಟಿಷರ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯಾಗಿತ್ತು. ಇದೇ ಸಂದರ್ಭದಲ್ಲಿ ಬ್ರಿಟಿಷರು ಈ ಎಲ್ಲ ಸಾಮ್ರಾಜ್ಯಗಳ ಮೇಲೆ ಯಾವ್ಯಾವ್ದ್ರ ಮೇಲೆ ಒಂದ್ ಕಡೆ ದಕ್ಷಿಣದ ಮೇಲೂ ಕೈಗೊಳ್ತಾರೆ, ಮತ್ತೊಂದ್ ಕಡೆ ಪಶ್ಚಿಮದ ಮೇಲೂ ಕೈಗೊಳ್ತಾರೆ, ಮತ್ತೆ ವಾಯುವ್ಯದ ಮೇಲೂ ಕೈಗೊಳ್ತಾರೆ. ಯಾವ ರೀತಿ? ಕೆಲವು ಅನಿಷ್ಟವಾದಂತ ಕಾನೂನುಗಳನ್ನ, ಕೆಲವು ಅನಿಷ್ಟವಾದಂತ ಪದ್ಧತಿಗಳನ್ನ ಬ್ರಿಟಿಷರು ಜಾರಿಗೆ ತರ್ತಾರೆ. ಒಂದು ಸಹಾಯಕ ಸೈನ್ಯ ಪದ್ಧತಿಯನ್ನ ಜಾರಿಗೆ ತರ್ತಾರೆ. ಹೇಳ್ತೀನಿ ಮುಂದೆ ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಏನು ಅಂತ. ಮತ್ತೊಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನ ಜಾರಿಗೆ ತರ್ತಾರೆ. ಬ್ರಿಟಿಷರು ದಕ್ಷಿಣದಲ್ಲಿ, ಪಶ್ಚಿಮದಲ್ಲಿ, ವಾಯುವ್ಯದಲ್ಲಿ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಿಸಬೇಕು ಎಂಬ ಕಾರಣಕ್ಕೋಸ್ಕರ ವಿವಿಧ ರೀತಿಯ ಪದ್ಧತಿಗಳನ್ನ ಜಾರಿಗೆ ತರ್ತಾರೆ. ಅದರಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಒಂದು, ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನ ಜಾರಿಗೆ ತಂದು ಈ ಅರಸರುಗಳ ಮೇಲೆ ಯುದ್ಧಕ್ಕೆ ಸಿದ್ಧರಾಗ್ತಾರೆ. ಯಾರೋ? ಬ್ರಿಟಿಷರು. ಅರ್ಥ ಮಾಡ್ಕೊಳ್ಳಿ, ಆರಂಭದಲ್ಲಿ ಬ್ರಿಟಿಷರು ಭಾರತದ ದಕ್ಷಿಣ ಭಾಗ, ಪಶ್ಚಿಮ ಭಾಗ, ವಾಯುವ್ಯ ಭಾಗಗಳಲ್ಲಿ ಯುದ್ಧಗಳನ್ನು ನಡೆಸ್ತಾರೆ. ದಕ್ಷಿಣ ಭಾಗದಲ್ಲಿ ಮೈಸೂರಿನ ಮೇಲೆ 4 ಯುದ್ಧಗಳನ್ನು ಮಾಡ್ತಾರೆ. ಅವೇ ಆಂಗ್ಲೋ ಮೈಸೂರು ಯುದ್ಧ. ಎಷ್ಟು ಮಾಡ್ತಾರೆ? ಒಟ್ಟು 4 ದಕ್ಷಿಣದಲ್ಲಿ ಪ್ರಭುತ್ವವನ್ನು ಸ್ಥಾಪಿಸಲಿಕ್ಕೆ 4 ಯುದ್ಧಗಳನ್ನ ಮಾಡ್ತಾರೆ. ಯಾರ ಮೇಲೆ? ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಮೇಲೆ. ಅವೇ 4 ಆಂಗ್ಲೋ ಮೈಸೂರು ಯುದ್ಧಗಳಾಗ್ತವೆ. ಅದೇ ರೀತಿ ಪಶ್ಚಿಮದ ಮೇಲೆ 3 ಆಂಗ್ಲೋ ಮರಾಠ, ಪಶ್ಚಿಮದಲ್ಲಿದ್ದಂತ ಮರಾಠರ ಮೇಲೆ 3 ಆಂಗ್ಲೋ ಮರಾಠ ಯುದ್ಧಗಳನ್ನ ಮಾಡ್ತಾರೆ. ಯಾವುದೋ 3 ಆಂಗ್ಲೋ ಮರಾಠ ಯುದ್ಧಗಳನ್ನ ಮಾಡ್ತಾರೆ. ಅದಾದ ಮೇಲೆ ವಾಯುವ್ಯದ ಮೇಲೆ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಲಿಕ್ಕೆ 2 ಆಂಗ್ಲೋ ಸಿಖ್ ಯುದ್ಧಗಳನ್ನ ಮಾಡ್ತಾರೆ. ಬ್ರಿಟಿಷರು ಏನ್ ಮಾಡ್ತಾರೆ? ಏನಾದ್ರು ಮಾಡಿ ಹೆಂಗೆ ಬಂಗಾಳದ ಮೇಲೆ ತಮ್ಮ ಪ್ರಭುತ್ವವನ್ನ ಸ್ಥಾಪನೆ ಮಾಡಿದೀವೋ ಹಾಗೆ ಪಶ್ಚಿಮ ದಿಕ್ಕಿನಲ್ಲಿ, ವಾಯುವ್ಯ ದಿಕ್ಕಿನಲ್ಲಿ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ತಮ್ಮ ಪ್ರಭುತ್ವವನ್ನ ಸ್ಥಾಪನೆ ಮಾಡಿಸ್ಲಿಕ್ಕೆ ಇವರೇನ್ ಮಾಡ್ತಾರೆ? ಈ ಕೆಳಕಂಡ ಯುದ್ಧಗಳನ್ನ ಮಾಡ್ತಾರೆ. 4 ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಜೊತೆಗೆ 4 ಆಂಗ್ಲೋ ಮೈಸೂರು ಯುದ್ಧಗಳನ್ನ ಮಾಡ್ತಾರೆ. ಅದಾದ ಮೇಲೆ ಮರಾಠರ ಮೇಲೆ 3 ಆಂಗ್ಲೋ ಮರಾಠ ಯುದ್ಧಗಳನ್ನ ಮಾಡ್ತಾರೆ. ಸಿಖ್ಖರ ಮೇಲೆ 2 ಆಂಗ್ಲೋ ಸಿಖ್ ಯುದ್ಧಗಳನ್ನ ಮಾಡಿ ಅಲ್ಲಿನಂತ ಅರಸರನ್ನ, ಸಾಮ್ರಾಟರನ್ನ ಸೋಲಿಸಿ ಹಂತವಾಗಿ ಈ ಪ್ರದೇಶಗಳನ್ನ, ದಕ್ಷಿಣದಲ್ಲಿದ್ದಂತ ಮೈಸೂರು ಸಂಸ್ಥಾನವನ್ನ, ಪಶ್ಚಿಮದಲ್ಲಿದ್ದಂತ ಮರಾಠರನ್ನ, ವಾಯುವ್ಯ ದಿಕ್ಕಿನಲ್ಲಿದ್ದಂತ ಸಿಖ್ ಸಾಮ್ರಾಜ್ಯವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಇಡೀ ಭಾರತದಾದ್ಯಂತ ತಮ್ಮ ಒಂದು ವಿಸ್ತರಣಾ ನೀತಿಯನ್ನ ಹೆಚ್ಚಿಸುವಂತ ಕೆಲಸವನ್ನ ಬ್ರಿಟಿಷರು ಮಾಡ್ತಾರೆ. ಆ ಮುಖಾಂತರವಾಗಿ ಭಾರತೀಯರಿದ್ದಂತ ಅನೈಕ್ಯತೆಯಿಂದಾಗಿ ಬ್ರಿಟಿಷ್ ಸಾಮ್ರಾಜ್ಯ ಅತ್ಯಂತ ಸುಲಭವಾಗಿ, ಅತ್ಯಂತ ವೇಗವಾಗಿ ಭಾರತ ದೇಶದಲ್ಲಿ ವಿಸ್ತರಣೆ ಆಗಿದ್ದನ್ನ ಈ ಸಂದರ್ಭದಲ್ಲಿ ನಾವು ತಿಳಿದು ಹೋಗೋಣ ಪ್ರಿಯ ವಿದ್ಯಾರ್ಥಿಗಳು. ಸೊ ಈಗ ಯಾವೆಲ್ಲ ಸಂಸ್ಥಾನಗಳ ಮೇಲೆ ಬ್ರಿಟಿಷ್ ಸಾಮ್ರಾಜ್ಯ ತಮ್ಮ ವಿಸ್ತರಣಾ ನೀತಿಯನ್ನ ಅನುಸರಿಸಲಿಕ್ಕೆ ಯುದ್ಧಗಳನ್ನ ಮಾಡ್ತು ಅನ್ನೋದನ್ನ ಇವತ್ತಿನ ತರಗತಿಯಲ್ಲಿ ತಿಳಿತಾ ಹೋಗೋಣ. ಸೊ ಮೊದಲನೇದಾಗಿ ಇವರು ಪಶ್ಚಿಮದಲ್ಲಿದ್ದಂತ ಮರಾಠರ ಮೇಲೆ ಎಷ್ಟು ಯುದ್ಧಗಳನ್ನ ಮಾಡೋದನ್ನ ತಿಳಿಯೋಣ. ಸೊ ಮೊದಲಿಗೆ ಈಗ ನಾವು ಪಶ್ಚಿಮದಲ್ಲಿದ್ದಂತ ಮರಾಠರ ಮೇಲೆ ಬ್ರಿಟಿಷರು ಕೈಗೊಂಡಂತ 3 ಆಂಗ್ಲೋ ಮರಾಠ ಯುದ್ಧಗಳ ಕುರಿತು ತಿಳ್ಕೊಳ್ಳೋಣ.
ಯುದ್ಧಗಳು, ಆಂಗ್ಲೋ ಮರಾಠ ಯುದ್ಧಗಳು. ಆಂಗ್ಲೋ ಮರಾಠ ಯುದ್ಧಗಳು. ಸೊ ಅದರಲ್ಲಿ ಮೊದಲನೇ ಆಂಗ್ಲೋ ಮರಾಠ ಯುದ್ಧ. ಆಂಗ್ಲೋ ಅಂದ್ರೆ ಬ್ರಿಟಿಷರು. ಆಂಗ್ಲೋ ಮೊದಲನೇ ಆಂಗ್ಲೋ ಮರಾಠ ಯುದ್ಧ. ಈ ಯುದ್ಧ ನಡೆದಿದ್ದು 1775ರಿಂದ 1782. ಸೊ ಮೊದಲನೇ ಆಂಗ್ಲೋ ಮರಾಠ ಯುದ್ಧ. ಪಶ್ಚಿಮದ ಕಡೆ ತಮ್ಮ ಗಮನವನ್ನ ಇಟ್ಕೊಂಡಂತ ಬ್ರಿಟಿಷರು ಮರಾಠ ಸಾಮ್ರಾಜ್ಯದ ಮೇಲೆ ತಮ್ಮ ಯುದ್ಧವನ್ನ ಪ್ರಾರಂಭಿಸ್ತಾರೆ. ಒಟ್ಟು 3 ಯುದ್ಧಗಳನ್ನ ಮಾಡುವುದರ ಮುಖಾಂತರ ಮರಾಠರೊಂದಿಗೆ ಮರಾಠ ಸಾಮ್ರಾಜ್ಯದಲ್ಲಿ ತಮ್ಮ ವ್ಯಾಪ್ತಿಯನ್ನ, ತಮ್ಮ ವಿಸ್ತರಣಾ ನೀತಿಯನ್ನ ಬ್ರಿಟಿಷರು ವಿಸ್ತರಿಸ್ತಾರೆ. ಸೊ ಅದರಲ್ಲಿ ಮೊದಲನೇದನ್ನ ತಿಳ್ಕೊಳ್ಳೋಣ ನಾವು. ಮೊದಲನೇ ಆಂಗ್ಲೋ ಮರಾಠ ಯುದ್ಧ. ಈ ಯುದ್ಧ ನಡೆದಿದ್ದು ಕ್ರಿಸ್ತಶಕ 1775ರಿಂದ 1782ರಲ್ಲಿ. ನೋಡಿ ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ತಿಳ್ಕೊಂಡಂತೆ 1765ರಲ್ಲಿ ನಡೆದಂತಹ ಬಕ್ಸರ್ ಕದನದಲ್ಲಿ ಸೋತಂತಹ ದೆಹಲಿಯ ಚಕ್ರವರ್ತಿ ಎರಡನೇ ಶಾ ಆಲಂ ಅಂತ ಬರ್ತಾನೆ. ದೆಹಲಿಯ ಚಕ್ರವರ್ತಿಯಾದಂತಹ ಎರಡನೇ ಶಾ ಆಲಂನನ್ನ ಬ್ರಿಟಿಷರು ತಮ್ಮ ಅಧೀನದಲ್ಲಿ ಇಟ್ಕೊಂಡಿರ್ತಾರೆ. ಯಾರೋ 1765ರ ಬಕ್ಸರ್ ಕದನದಲ್ಲಿ ಸೋತಂತಹ ದೆಹಲಿಯ ಚಕ್ರವರ್ತಿ ಎರಡನೇ ಶಾ ಆಲಂ ಇವನು ಬ್ರಿಟಿಷರ ಅಧೀನದಲ್ಲಿರ್ತಾನೆ. ಆಗ ಮರಾಠರು ಏನ್ ಮಾಡ್ತಾರೆ, ಈ ಬ್ರಿಟಿಷರ ಅಧೀನದಲ್ಲಿದ್ದಂತಹ ಎರಡನೇ ಶಾ ಆಲಂನನ್ನ ಕರೆತಂದು ದೆಹಲಿಯ ಸಿಂಹಾಸನಕ್ಕೆ ಕೂರಿಸ್ತಾರೆ. ಯುದ್ಧಕ್ಕೆ ಕಾರಣ ಹೇಳ್ತೀನಿ ನೋಡಿ. ಈ ಒಂದನೇ ಆಂಗ್ಲೋ ಮರಾಠ ಯುದ್ಧ ನಡೆಯಲಿಕ್ಕೆ ಪ್ರಮುಖವಾದಂತಹ ಕಾರಣ ಏನಪ್ಪಾ ಅಂದ್ರೆ, ಎರಡನೇ ಬಕ್ಸರ್ ಕದನದಲ್ಲಿ ಸೋತು ಶರಣಾಗತಿಯಾಗಿದ್ದಂತಹ ಬ್ರಿಟಿಷರ ಅಧೀನದಲ್ಲಿದ್ದಂತಹ ದೆಹಲಿಯ ಚಕ್ರವರ್ತಿಯಾದಂತಹ ಎರಡನೇ ಶಾ ಆಲಂನನ್ನ ಇವ್ರು ಏನ್ ಮಾಡ್ತಾರೆ, ಮೊಘಲ್ ಚಕ್ರವರ್ತಿ ಆಗಿದ್ದಂತಹ ಎರಡನೇ ಶಾ ಆಲಂನನ್ನ ದೆಹಲಿಯ ಸಿಂಹಾಸನದಲ್ಲಿ ಕೂರಿಸಿದ್ರು. ಅರ್ಥ ಆಗ್ತಿದ್ಯಾ? ಸೊ ಇದಕ್ಕೆ ಪೂರ್ವದಲ್ಲಿ ಈ ಎರಡನೇ ಶಾ ಆಲಂ ಏನ್ ಮಾಡಿದ್ದ, ಬ್ರಿಟಿಷರಿಗೆ ಕೋರಾ ಮತ್ತು ಅಲಹಾಬಾದ್ಗಳನ್ನ ಕೊಟ್ಟಿರ್ತಾರೆ. ಸೊ ಈ ಚಕ್ರವರ್ತಿ ಆಗಕ್ಕಿಂತ ಕೋರಾ ಮತ್ತು ಅಲಹಾಬಾದ್ಗಳನ್ನ ಎರಡನೇ ಶಾ ಮೊಘಲ್ ಚಕ್ರವರ್ತಿ ಆದಂತಹ ಬ್ರಿಟಿಷರ ಅಧೀನದಲ್ಲಿದ್ದಂತಹ ಮೊಘಲ್ ಚಕ್ರವರ್ತಿ ಆದಂತಹ ಎರಡನೇ ಶಾ ಆಲಂನನ್ನ ಮರಾಠರು ದೆಹಲಿಯ ಸಿಂಹಾಸನಕ್ಕೆ ತರ್ತಾರೆ. ಇದರಿಂದ ಖುಷಿಯಾದಂತಹ ಪ್ರೇರಿತನಾದಂತಹ ಈ ಎರಡನೇ ಶಾ ಆಲಂ ಏನ್ ಮಾಡ್ತಾನೆ, ಈ ಹಿಂದೆ ಬ್ರಿಟಿಷರಿಗೆ ನೀಡಿದ್ದಂತಹ ಕೋರಾ ಮತ್ತು ಅಲಹಾಬಾದ್ಗಳನ್ನ ಮರಾಠರಿಗೆ ಕೊಡ್ತಾನೆ. ಯಾದಕ್ಕೆ ಪ್ರತಿಯಾಗಿ ಮರಾಠರು ತನ್ನನ್ನ ದೆಹಲಿ ಸಿಂಹಾಸನದ ಚಕ್ರವರ್ತಿಯಾಗಿ ಮಾಡಿದ್ದಕ್ಕೆ ಪ್ರತಿಯಾಗಿ ಎರಡನೇ ಶಾ ಆಲಂ ಈ ಹಿಂದೆ ಬ್ರಿಟಿಷರಿಗೆ ನೀಡಿದ್ದಂತ 2 ಸ್ಥಳಗಳಾದಂತ ಕೋರಾ ಮತ್ತು ಅಲಹಾಬಾದ್ಗಳನ್ನ ಯಾರಿಗೆ ಕೊಡ್ತಾನೆ, ಮರಾಠರಿಗೆ ಕೊಡ್ತಾನೆ. ಇದು ಮರಾಠರಿಗೆ, ಇದು ಬ್ರಿಟಿಷರಿಗೆ ನುಂಗಲಾದ ತುತ್ತಾಗತ್ತೆ. ಮರಾಠರ ಮೇಲೆ ತಮ್ಮ ಶತ್ರುತ್ವ ಹೆಚ್ಚಾಗ್ಲಿಕ್ಕೆ ಈ ಒಂದು ಘಟನೆ ಪ್ರಮುಖವಾದಂತ ಕಾರಣ ಆಗುತ್ತೆ ಪ್ರಿಯ ವಿದ್ಯಾರ್ಥಿಗಳೇ. ಸೊ ಇವನೇನು ಕೊಡೋದಂದ್ರೆ, ಮೊಘಲರು ಮರಾಠರು ಇವನನ್ನ ದೆಹಲಿಯ ಸಿಂಹಾಸನಕ್ಕೆ ತರೆದ್ರೆ ಅವ್ರೇನು ಮಾಡ್ತಿರ್ಲಿಲ್ಲ. ಯಾವಾಗ ಈ ಮರಾಠರು ಎರಡನೇ ಶಾ ಆಲಂನನ್ನ ಈ ಒಂದು ಸಿಂಹಾಸನಕ್ಕೆ ತರ್ತಾರೆ, ಆಗ ಅದಕ್ಕೆ ಪ್ರತಿಯಾಗಿ ಶಾ ಆಲಂ ಮರಾಠರಿಗೆ ಕೋರಾ ಮತ್ತು ಅಲಹಾಬಾದನ್ನ ಕೊಟ್ಟಿದ್ದು ಬ್ರಿಟಿಷರಿಗೆ ಮರಾಠರ ಮೇಲೆ ಸಿಟ್ಟು ಹೆಚ್ಚಾಗ್ಲಿಕ್ಕೆ ಕಾರಣ ಆಗತ್ತೆ. ಸೊ ಅಷ್ಟೇ, ಇದು ಒಂದು ಇವರಿಬ್ಬರ ನಡುವೆ ವೈಷಮ್ಯ ಹೆಚ್ಚಾಗುತ್ತೆ. ಇದೇ ಸಂದರ್ಭದಲ್ಲಿ ಮರಾಠರ ಬಲಿಷ್ಠ ಪೇಶ್ವೆ ಮಾಧವರಾವ್ ಮರಣವನ್ನ ಹೊಂತಾನೆ. ಬಲಿಷ್ಠರಾದಂತಹ ಪೇಶ್ವೆ ಮಾಧವರಾವ್ ಮರಣವನ್ನ ಹೊಂತಾನೆ. ಇದೇ ಸಂದರ್ಭದಲ್ಲಿ ಮರಾಠರ ಬಲಿಷ್ಠ ಪೇಶ್ವೆ ಆದಂತಹ ಮಾಧವರಾವ್ ಮರಣವನ್ನ ಹೊಂತಾನೆ. ಯಾರು? ಮಾಧವರಾವ್ ಯಾರ ಪೇಶ್ವೆ? ಮರಾಠರ ಪೇಶ್ವೆ ಆದಂತಹ ಮಾಧವರಾವ್ ಇದೇ ಸಂದರ್ಭದಲ್ಲಿ ಮರಣವನ್ನ ಹೊಂತಾನೆ. ತುಂಬಲಾದಂತಹ ನಷ್ಟ ಆಯ್ತು. ನಂತರ ಇದೇ ಪೇಶ್ವೆ ಸ್ಥಾನಕ್ಕೆ ಈ ಮಾಧವರಾವರ ತಮ್ಮ ನಾರಾಯಣ ರಾಯನನ್ನ ಅಧಿಕಾರಕ್ಕೆ ತರ್ತಾರೆ. ಯಾರನ್ನ? ನಾರಾಯಣ ರಾವ್. ತೆರವಾಗಿದ್ದಂತಹ ಪೇಶ್ವೆ ಮಾಧವರಾವನ ಸ್ಥಾನಕ್ಕೆ ಅವನ ಸಹೋದರ, ಅವನ ತಮ್ಮ ನಾರಾಯಣ ರಾವ್ರನ್ನ ಪೇಶ್ವೆಯಾಗಿ ಅಧಿಕಾರಕ್ಕೆ ತರ್ತಾರೆ ಮರಾಠರು.
ಆದ್ರೆ ಇದು ಈ ನಾರಾಯಣರಾಯರ ಚಿಕ್ಕಪ್ಪ ರಘೋಬ. ಇವ್ರು ಚಿಕ್ಕಪ್ಪ ಯಾರು? ರಘೋಬ. ರಘೋಬ ಅಥವಾ ಇನ್ನೊಂದು ಹೆಸರು ರಘುನಾಥ ರಾವ್. ರಘುನಾಥ ರಾವ್. ನೋಡಿ, ಅರ್ಥ ಮಾಡ್ಕೊಳ್ಳಿ. ಪೇಶ್ವೆ ಮಾಧವರಾವ್ ಮರಣ ಹೊಂದಿದ ತರುವಾಯ ಮರಾಠರು ಅವನ ಸಹೋದರನಾದಂತಹ ನಾರಾಯಣ ರಾಯನನ್ನ ಮರಾಠರಲ್ಲಿ ಪೇಶ್ವೆಯಾಗಿ ಮಾಡ್ತಾರೆ. ಆದ್ರೆ ಇದು ಈ ನಾರಾಯಣ ರಾಯರ ಚಿಕ್ಕಪ್ಪರಾದಂತಹ ರಘೋಬ ಅಥವಾ ರಘುನಾಥ ರಾಯ್ಗೆ ಇಷ್ಟ ಆಗೋದಿಲ್ಲ. ಯಾಕೆಂದ್ರೆ ಅವನು ನಾನ್ ಪೇಶ್ವೆ ಆಗ್ಬೇಕು ಅಂತಿರ್ತಾನೆ. ಯಾರೋ ನಾರಾಯಣ ರಾಯರ ಚಿಕ್ಕಪ್ಪನಾದಂತಹ ರಘೋಬ ಅಥವಾ ರಘುನಾಥ ರಾಯ್ ಏನಾಗಿರ್ತಾನೆ, ನಾನು ಪೇಶ್ವೆ ಆಗ್ಬೇಕು ಅಂತ ಒಂದು ಮಹತ್ವಾಕಾಂಕ್ಷೆಯನ್ನ ಇಟ್ಕೊಂಡಿದ್ದಂತ ಈ ರಘೋಬ ಏನ್ ಮಾಡ್ತಾನೆ, ನಾರಾಯಣ ರಾಯನನ್ನ ಕೊಲೆ ಮಾಡ್ತಾನೆ. ಯಾರನ್ನ? ನಾರಾಯಣ ರಾಯನನ್ನ ಕೊಲೆ ಮಾಡ್ತಾನೆ. ಇದರಿಂದಾಗಿ ಮರಾಠರಲ್ಲಿ ಪೇಶ್ವೆ ಹುದ್ದೆಗೆ ಕಲಹ ಪ್ರಾರಂಭವಾಗುತ್ತೆ. ಅರ್ಥ ಆಗ್ತಿದ್ಯಾ? ಮಾಧವರಾಯ್ ಮರಣ ಹೊಂದಿದ ಮೇಲೆ ಏನಾಗುತ್ತೆ, ನಾರಾಯಣ ರಾಯ್ ಅಧಿಕಾರಕ್ಕೆ ಬರ್ತಾನೆ, ಪೇಶ್ವೆಯಾಗಿ ಮಾಡ್ಲಾಗತ್ತೆ. ಆದ್ರೆ ನಾರಾಯಣ ರಾಯ್ ಪೇಶ್ವೆಯಾಗಿದ್ದನ್ನ ಅವನ ಚಿಕ್ಕಪ್ಪ ಅನ್ನೋದಂತ ರಘೋಬ ಅಥವಾ ರಘುನಾಥ ರಾಯ್ ಸಹಿಸೋದಿಲ್ಲ. ಇದು ಮುಂದೆ ನಾರಾಯಣ ರಾಯರ ಕೊಲೆಗೆ ಕಾರಣ ಆಗುತ್ತೆ. ರಘುನಾಥ ರಾವ್ ಏನ್ ಮಾಡ್ತಾನೆ, ನಾರಾಯಣ ರಾಯರನ್ನ ಕೊಲ್ತಾನೆ. ಕೊಂದ ತರುವಾಯ ಮರಾಠರಲ್ಲಿ ಈ ಪೇಶ್ವೆಯ ಹುದ್ದೆಗೆ ಅಂತಃಕಲಹ, ಜಗಳಗಳು ಪ್ರಾರಂಭವಾಗುತ್ತೆ. ಆಗ ಮರಾಠರು ಏನ್ ಮಾಡ್ತಾರೆ, ನಾನಾ ಫಡ್ನವೀಸ್ನ ನೇತೃತ್ವದಲ್ಲಿ ಮರಾಠರು ಏನ್ ಮಾಡ್ತಾರೆ, ನಾನಾ ಫಡ್ನವೀಸ್ ನೋಡಿ. ಆಗ ಮರಾಠರು ಏನ್ ಮಾಡ್ತಾರೆ, ನಾನಾ ಫಡ್ನವೀಸ್ನ ನೇತೃತ್ವದಲ್ಲಿ ರಘುನಾಥ ರಾವ್ನ ಬದಲಿಗೆ ನಾರಾಯಣ ರಾಯನ ಎರಡನೇ ಮಗ ಪೇಶ್ವೆ ಎರಡನೇ ಮಾಧವರಾವ್ನನ್ನ, ರಾಯರ ಮಗನಾದಂತ ಎರಡನೇ ಮಾಧವರಾವ್ನನ್ನ ಮಾಧವರಾವ್ ಮಾಡ್ತಾರೆ. ಯಾಕಂದ್ರೆ ರಘೋಬನನ್ನ ಈ ಬದಲಾದಂತ ಈ ಸನ್ನಿವೇಶದಲ್ಲಿ ಈ ಮರಾಠರು ಏನ್ ಮಾಡ್ತಾರೆ, ಈ ನಾರಾಯಣ ರಾಯರ ಮಗನಾದಂತಹ ಪೇಶ್ವೆ ಎರಡನೇ ಮಾಧವರಾವ್ನನ್ನ ಪೇಶ್ವೆಯನ್ನಾಗಿ ಮಾಡ್ತಾರೆ. ಆಗ ರಘೋಬನಿಗೆ ಸಿಟ್ಟು ಬರುತ್ತೆ. ಕಾರಣ ಮರಾಠರ ಒಕ್ಕೂಟದ ಬೆಂಬಲ ರಘುನಾಥ ರಾಯ್ಗೆ ಸಿಗ್ಲಿಲ್ಲ. ಆಗ ರಘುನಾಥ ರಾಯ್ ಬ್ರಿಟಿಷರ ಮೊರೆ ಹೋಗ್ತಾನೆ. ಪೇಶ್ವೆ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದಂತ ಈ ರಘುನಾಥ ರಾಯ್ ಏನ್ ಮಾಡ್ತಾನೆ, ಬ್ರಿಟಿಷರಿಗೆ ಬೇಕಾಗಿತ್ತು. ಯಾಕೆಂದ್ರೆ ಮರಾಠರ ಆಗ ರಘೋಬ ಏನ್ ಮಾಡ್ತಾರೆ, ಬ್ರಿಟಿಷರ ಸಹಾಯವನ್ನ ಕೇಳ್ತಾನೆ. ಆಗ ಬ್ರಿಟಿಷರಿಗೆ ಮರಾಠರ ಒಂದು ಆಂತರಿಕ ವ್ಯವಹಾರದಲ್ಲಿ ಪಾಲ್ಗೊಳ್ಳಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಇದೇ ಅವಕಾಶವನ್ನ ಬ್ರಿಟಿಷರು ಕಾಯ್ತಾರೆ. ಸೊ ಆಗ ಬ್ರಿಟಿಷರ ಒಂದು ಬೆಂಬಲವನ್ನ ಪಡ್ಕೊಂಡಂತ ರಘುನಾಥ ರಾಯ್ ಬ್ರಿಟಿಷರ ಮೇಲೆ ಯುದ್ಧಕ್ಕೆ ಬರ್ತಾನೆ. ಸೊ ಮರಾಠ ಮೇಲೆ ಯುದ್ಧಕ್ಕೆ ಬರ್ತಾನೆ. ಇದೇ ಒಂದನೇ ಆಂಗ್ಲೋ ಮರಾಠ ಯುದ್ಧವಾಗುತ್ತೆ. ಆರಂಭದಲ್ಲಿ ಬ್ರಿಟಿಷರು ಮತ್ತು ಮರಾಠರ ನಡುವೆ 1775ರಲ್ಲಿ ಯುದ್ಧ ನಡೆಯುತ್ತೆ. ಈ ಯುದ್ಧದಲ್ಲಿ ಮರಾಠರು ಸುಲಭವಾಗಿ ಬ್ರಿಟಿಷರನ್ನ ಸೋಲಿಸಿ ಜಯವನ್ನ ಗಳಿಸಿದ್ರು ಕೂಡ ಅಹಮದಾಬಾದ್ ಮರಾಠರ ಕೈತಪ್ಪಿ ಬ್ರಿಟಿಷರ ವಶಕ್ಕೆ ಹೋಗುತ್ತೆ. ಯುದ್ಧದಲ್ಲಿ ಜಯಗಳಿಸಿದ್ರು ಕೂಡ ಅಹಮದಾಬಾದ್ ಅನ್ನ ಮರಾಠರು ಏನ್ ಮಾಡ್ಬೇಕಾಗತ್ತೆ, ತಮ್ಮಂದ ಕಳ್ಕೋಬೇಕಾಗತ್ತೆ. ಸೊ ಅದಾದ ತರುವಾಯ ಬ್ರಿಟಿಷರು ಮತ್ತು ಮರಾಠರ ನಡುವೆ ಒಂದು ಒಪ್ಪಂದ ಆಗುತ್ತೆ. ಆ ಒಪ್ಪಂದವೇ ಸಲ್ಭಾಯ್ ಒಪ್ಪಂದ. ಈ ಸಲ್ಭಾಯ್ ಒಪ್ಪಂದದ ಮುಖಾಂತರ ಬ್ರಿಟಿಷರು ಮತ್ತು ಮರಾಠರ ನಡುವೆ ನಡೆಯುತ್ತಿದ್ದಂತಹ ಒಂದನೇ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಳ್ಳುತ್ತೆ. ಸೊ ಎರಡನೇ ಪೇಶ್ವೆ ಎರಡನೇ ಮಾಧವರಾವ್ ಪೇಶ್ವೆಯಾಗಿ ಮುಂದುವರಿತಾನೆ. ಪ್ರಿಯ ವಿದ್ಯಾರ್ಥಿಗಳೇ, ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಬ್ರಿಟಿಷರು ಏನಾದ್ರೂ ಮಾಡಿ ಪಶ್ಚಿಮದಲ್ಲಿ, ದಕ್ಷಿಣದಲ್ಲಿ, ವಾಯುವ್ಯದಲ್ಲಿ ತಮ್ಮ ಪ್ರಭುತ್ವವನ್ನ ಸ್ಥಾಪನೆ ಮಾಡಬೇಕು ಅಂತ ಇರ್ತಾರೆ. ಅದೇ ಸಂದರ್ಭದಲ್ಲಿ ದಕ್ಷಿಣದ ಮೈಸೂರಿನ ಟಿಪ್ಪು ಮತ್ತು ಹೈದರಾಲಿಯ ಮೇಲೆ 4 ಯುದ್ಧಗಳನ್ನು ಮಾಡ್ತಾರೆ. ಅವು 4 ಆಂಗ್ಲೋ ಮೈಸೂರು ಯುದ್ಧಗಳು. ಅದಾದ ಮೇಲೆ ಮರಾಠರ ಮೇಲೆ 3 ಆಂಗ್ಲೋ ಮರಾಠ ಯುದ್ಧಗಳನ್ನ ಮಾಡ್ತಾರೆ. ವಾಯುವ್ಯದಲ್ಲಿ ಸಿಖ್ಖರ ಮೇಲೆ 2 ಆಂಗ್ಲೋ ಸಿಖ್ ಯುದ್ಧಗಳನ್ನ ಮಾಡ್ತಾರೆ. ಸೊ ಅದ್ರಲ್ಲಿ ಒಂದನ್ನ ತಿಳಿತಾ ಇದ್ದೀವಿ ನಾವು. ಸೊ ಆಂಗ್ಲೋ ಮರಾಠ ಯುದ್ಧಗಳು ಒಟ್ಟು 3 ಯುದ್ಧಗಳು ನಡೀತವೆ. ಅದ್ರಲ್ಲಿ ಮೊದಲನೇ ಆಂಗ್ಲೋ ಮರಾಠ ಯುದ್ಧ. ಈ ಯುದ್ಧ ನಡೆದಿದ್ದು 1775ರಿಂದ 1782ರವರೆಗೂ. ಪ್ರಿಯ ವಿದ್ಯಾರ್ಥಿಗಳೇ, ಸೊ ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಈ ಒಂದನೇ ಆಂಗ್ಲೋ ಮರಾಠ ಯುದ್ಧ ನಡೆಯಲಿಕ್ಕೆ ಪ್ರಮುಖವಾದಂತಹ ಕಾರಣ ಏನಪ್ಪಾ ಅಂದ್ರೆ, ಕ್ರಿಸ್ತಶಕ 1765ರಲ್ಲಿ ಬಕ್ಸರ್ ಕದನದ ತರುವಾಯ ಈ ಮೊಘಲ್ ಚಕ್ರವರ್ತಿಯಾಗಿದ್ದಂತಹ 2ನೇ ಶಾ ಆಲಂ ಬ್ರಿಟಿಷರ ಅಧೀನದಲ್ಲಿರ್ತಾನೆ. ಬ್ರಿಟಿಷರಿಗೆ ಕೆಲವು ಪ್ರದೇಶಗಳನ್ನ ಕೊಟ್ಟಿರ್ತಾರೆ. ಆದ್ರೆ ಇದೇ ಸಂದರ್ಭದಲ್ಲಿ ಮರಾಠ ಏನ್ ಮಾಡ್ತಾರೆ, 2ನೇ ಶಾ ಆಲಂನನ್ನ ಕರೆತಂದು ದೆಹಲಿಯ ಸಿಂಹಾಸನದಲ್ಲಿ ಚಕ್ರವರ್ತಿಯಾಗಿ ನೇಮಿಸ್ತಾರೆ. ಇದಕ್ಕೆ ಪ್ರತಿಯಾಗಿ ಇದಕ್ಕೆ ಸಂತೋಷನಾದಂತಹ 2ನೇ ಶಾ ಆಲಂ ಏನ್ ಮಾಡ್ತಾನೆ, ತನ್ನ ಬಳಿ ಇದ್ದಂತಹ ಕೋರಾ ಮತ್ತು ಅಲಹಾಬಾದ್ ಪ್ರದೇಶಗಳನ್ನ ಬ್ರಿಟಿಷರಿಂದ ಮರಾಠರಿಗೆ ಕೊಡ್ತಾನೆ. ಆಗ ಮರಾಠರ ಮೇಲೆ ಬ್ರಿಟಿಷರಿಗೆ ಸಿಟ್ಟು ಬರುತ್ತೆ. ನಮ್ಮಿಂದ ಪ್ರದೇಶಗಳನ್ನ ಕಿತ್ಕೊಂಡ್ರಲ್ಲ ಅಂತ ಒಂದು ಸಿಟ್ಟು ಬರುತ್ತೆ. ಈ ಸಿಟ್ಟು 3 ಆಂಗ್ಲೋ ಮರಾಠ ಯುದ್ಧಗಳು ನಡೀಲಿಕ್ಕೆ ಕಾರಣ ಆಗುತ್ತೆ. ಸೊ ಆರಂಭದಲ್ಲಿ ಯುದ್ಧ ಮಾಡ್ಲಿಕ್ಕೆ ಯಾವುದೇ ಕಾರಣ ಇರೋದಿಲ್ಲ. ಇದೇ ಸಂದರ್ಭದಲ್ಲಿ
ಪೇಶ್ವೆಗಳಲ್ಲಿ ಅತ್ಯಂತ ಶ್ರೇಷ್ಠ ದಕ್ಷನಾಗಿದ್ದಂತಹ ಪೇಶ್ವೆ ಮರಾಠರಲ್ಲಿ ಮರಣವನ್ನ ಹೊಂತಾನೆ. ಆ ಪೇಶ್ವೆ ಪೇಶ್ವೆ ಮಾಧವರಾವ್ ಮರಣವನ್ನ ಹೊಂತಾನೆ. ಈ ಮರಣ ಮರಾಠರಲ್ಲಿ ತುಂಬಾ ನಷ್ಟವನ್ನ ತಂದೊಡ್ಡುತ್ತೆ. ಇದೇ ಸಂದರ್ಭದಲ್ಲಿ ನಾರಾಯಣ ರಾಯ್ ಪೇಶ್ವೆಯ ತಮ್ಮ, ಈ ಮರಣ ಹೊಂದಿದಂತ ಪೇಶ್ವೆಯ ತಮ್ಮ ನಾರಾಯಣ ರಾಯ್ ಪೇಶ್ವೆಯಾಗಿ ಅಧಿಕಾರಕ್ಕೆ ಬರ್ತಾನೆ. ಆದ್ರೆ ಇದನ್ನ ಈ ನಾರಾಯಣ ರಾಯರ ಚಿಕ್ಕಪ್ಪನಾದಂತ ರಘುನಾಥ್ ರಾಯ್ ಅಥವಾ ರಘೋಬ ಏನಿದ್ದಾನೆ ಅವನು ಸಹಿಸೋದಿಲ್ಲ. ಕಾರಣ ಆತ ತಾನು ಪೇಶ್ವೆ ಆಗ್ಬೇಕು ಅಂದಿರ್ತಾನೆ. ಆದ್ರೆ ಮರಾಠರ ಯಾವ ಒಕ್ಕೂಟವೂ ಕೂಡ ಇವನಿಗೆ ಬೆಂಬಲವನ್ನ ಕೊಡೋದಿಲ್ಲ. ಸೊ ಇವನು ಪೇಶ್ವೆ ಆಗೋದು ಮರಾಠರಿಗೆ ಇಷ್ಟ ಇರಲಿಲ್ಲ. ಆದ್ರಿಂದ ಇವನಿಗೆ ಬೆಂಬಲವನ್ನ ಕೊಡ್ಲಿಲ್ಲ. ಇದರಿಂದಾಗಿ ಈ ನಾರಾಯಣ ರಾಯರ ಬೆಂಬಲವನ್ನ ಕೊಡ್ಲಿಲ್ಲ. ಸೊ ಆಗ ಏನ್ ಮಾಡ್ತಾನೆ, ಈ ರಘುನಾಥ್ ರಾಯ್ ಏನ್ ಮಾಡ್ತಾನೆ, ನಾರಾಯಣ ರಾಯನನ್ನ ಕೊಲೆ ಮಾಡ್ತಾನೆ. ಇವನಿದ್ರೆ ಅಲ್ವಾ ಪೇಶ್ವೆ ಆಗ್ಲಿಕ್ಕಾಗಲ್ಲ, ಇವನು ಹೋಗ್ಲಿ ಅಂದ್ಬಿಟ್ಟು ನಾರಾಯಣ ರಾಯರನ್ನ ಕೊಲೆ ಮಾಡಿ ಪೇಶ್ವೆ ಹುದ್ದೆಗೆ ಬರ್ಲಿಕ್ಕೆ ಬರ್ತಾನೆ. ಆದ್ರೆ ಇದನ್ನ ಮರಾಠರ ಒಕ್ಕೂಟಗಳು ವಿರೋಧಿಸ್ತವೆ. ಜೊತೆಗೆ ಈ ನಾರಾಯಣ ರಾಯರ ಮಗ ಎರಡನೇ ಮಾಧವರಾವನನ್ನ ಪೇಶ್ವೆಯಾಗಿ ಮಾಡ್ತಾರೆ. ಇದರಿಂದ ಮತ್ತಷ್ಟು ರಘುನಾಥ್ ರಾಯ್ಗೆ ಕೋಪ ಹೆಚ್ಚುತ್ತೆ. ಈ ಕೋಪ ಏನಾದ್ರು ಮಾಡಿ ಈ ಪೇಶ್ವೆ ಹುದ್ದೆಯನ್ನ ತನ್ನ ದಕ್ಕಿಸ್ಕೋಬೇಕು ಅಂದ್ಬಿಟ್ಟು ಈ ರಘುನಾಥ್ ರಾಯ್ ಏನ್ ಮಾಡ್ತಾನೆ, ತಮ್ಮಲ್ಲಿದ್ದಂತ ಒಡಕನ್ನ ಅನೈಕ್ಯತೆಯನ್ನ ಬ್ರಿಟಿಷರ ಮುಂದೆ ಪ್ರದರ್ಶಿಸ್ತಾನೆ. ನೀವು ನನಗೆ ಸಹಾಯ ಮಾಡಿ ಯುದ್ಧದಲ್ಲಿ ನಾನು ಆ ಪೇಶ್ವೆ ಹುದ್ದೆಯನ್ನ ಅಲಂಕರಿಸಬೇಕು ಅಂದ್ಬಿಟ್ಟು ಬ್ರಿಟಿಷರ ಸಹಾಯವನ್ನ ಕೇಳ್ತಾರೆ. ಇದೇ ಸಮಯವನ್ನ ಕಾದು ಕೂರುತ್ತಿದ್ರು ಯಾರೋ ಬ್ರಿಟಿಷರು. ಅವ್ರಿಗೂ ಕೂಡ ಮರಾಠ ಸಾಮ್ರಾಜ್ಯದ ಒಂದು ಆಂತರಿಕವಾದಂತ ಸಮಸ್ಯೆಯಲ್ಲಿ ಪಾಲ್ಗೊಳ್ಳೋಕೆ ಒಂದು ಅವಕಾಶವನ್ನ ಕಾಯ್ತಾ ಇದ್ರು. ಈ ಅವಕಾಶವನ್ನ ರಘೋಬ ಅಥವಾ ರಘುನಾಥ್ ರಾಯ್ ಬ್ರಿಟಿಷರಿಗೆ ಒದಗಿಸ್ಕೊಡ್ತಾನೆ. ಈ ರಘೋಬ ಅಥವಾ ರಘುನಾಥ್ ರಾಯ್ ಕೇಳಿದ ತಕ್ಷಣ ಬ್ರಿಟಿಷರು ಒಪ್ಕೊಡ್ತಾರೆ. ಆಯ್ತು, ನಿನಗೆ ನಾವು ಯುದ್ಧದಲ್ಲಿ ಸಹಾಯವನ್ನ ಮಾಡ್ತೀವಿ ಅಂತಾರೆ. ಸೊ ಹೀಗೆ ಬ್ರಿಟಿಷರ ಸಹಾಯವನ್ನ ಪಡ್ಕೊಂಡು ಅವರಿಂದ ಸೈನ್ಯವನ್ನ ತೆಗೆದುಕೊಂಬಂದಂತ ರಘೋಬ ಅಥವಾ ರಘುನಾಥ್ ರಾಯ್ 1775ರಲ್ಲಿ ಮರಾಠರ ಮೇಲೆ ದಾಳಿ ಮಾಡ್ತಾರೆ. ಮರಾಠರ ಒಕ್ಕೂಟದ ನಾನಾ ಫಡ್ನವೀಸ್ನ ನೇತೃತ್ವದಲ್ಲಿದ್ದಂತ ಈ ಒಂದು ಮರಾಠರ ಒಕ್ಕೂಟದ ಮೇಲೆ ಬ್ರಿಟಿಷರು ಮತ್ತು ರಘುನಾಥ್ ರಾಯ್ ಒಟ್ಟಾಗಿ ಏನ್ ಮಾಡ್ತಾರೆ, ಯುದ್ಧವನ್ನ ಮಾಡ್ತಾರೆ. ಆರಂಭದಲ್ಲಿ ಯುದ್ಧದಲ್ಲಿ ಮರಾಠರು ಜಯಗಳಿಸಿದ್ರು ಕೂಡ ಅವರು ಅಹಮದಾಬಾದನ್ನ ಬ್ರಿಟಿಷರಿಗೆ ಕೊಡ್ಬೇಕಾಗತ್ತೆ. ಅಂತಿಮವಾಗಿ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಸಲ್ಬಾಯ್ ಒಪ್ಪಂದದೊಂದಿಗೆ ಮುಕ್ತಾಯವಾಗುತ್ತೆ. ಎರಡನೇ ಮಾಧವರಾವ್ ಪೇಶ್ವೆಯಾಗಿ ಮುಂದುವರಿತಾನೆ. ಪ್ರಿಯ ವಿದ್ಯಾರ್ಥಿಗಳು, ಇಷ್ಟಾದ್ರೂ ಕೂಡ ಮರಾಠರಲ್ಲಿ ಇದ್ದಂತ ಒಂದು ಅಂತಃಕಲಹಗಳು ಕಡಿಮೆ ಆಗೋದಿಲ್ಲ. ಈ ಅಂತಃಕಲಹಗಳು, ಈ ಸಮಸ್ಯೆಗಳು ಭವಿಷ್ಯದಲ್ಲಿದ್ದಂತ ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ, ಭವಿಷ್ಯದಲ್ಲಿ ನಡೆದಂತ ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ನೇರವಾದಂತ ಕಾರಣ ಆಗ್ತದೆ. ಸೊ ಅವತ್ತೇ ಈ ರಘೋಬ ಏನಾದ್ರು ಹೀಗೆ ಕಾರಣವಾಗಿ ಅಂತಿಮವಾಗಿ ಈ ಮರಾಠ ಸಾಮ್ರಾಜ್ಯ ಏನಾಗುತ್ತೆ, ಬ್ರಿಟಿಷರ ಕೈ ಸೇರುತ್ತೆ. ಈ ರಘೋಬ ನಮ್ಮಲ್ಲಿದ್ದಂತ ಒಡಕನ್ನ ಬ್ರಿಟಿಷರ ಎದುರಿಗೆ ತೋರಿಸ್ಕೊಳ್ಳಿಲ್ಲ ಅಂತಿದ್ರೆ ಮರಾಠ ಸಾಮ್ರಾಜ್ಯ ಉಳಿತಾ ಇತ್ತು. ಯಾವಾಗ ರಘೋಬ ತನಗೆ ಈ ಸಾಮ್ರಾಜ್ಯದಲ್ಲಿ ಪೇಶ್ವೆ ಆಗ್ಲಿಕ್ಕೆ ಅವಕಾಶ ಸಿಗ್ಲಿಲ್ಲ, ನನಗೆ ಈ ಸಾಮ್ರಾಜ್ಯ ಕೈ ತಪ್ಪು ಹೋಗ್ತಿದೆ, ಮರಾಠರ ಒಕ್ಕೂಟ ನನಗೆ ಬೆಂಬಲವನ್ನ ಕೊಡ್ತಿಲ್ಲ ಎಂಬ ಒಂದು ಇದರಿಂದ ಉದ್ದೇಶದಿಂದ ಬ್ರಿಟಿಷರ ಸಹಾಯವನ್ನ ಕೇಳಿದ. ಬ್ರಿಟಿಷರ್ಗೆ ಈ ಇಬ್ರು ಜಗಳದಲ್ಲಿ ಮೂರನೇರಿಗೆ ಲಾಭ. ನಂಗೆ ಇಲ್ಲಿ ಜಗಳ ಯಾರಿಗೆ? ಮರಾಠರೇ. ಪೇಶ್ವೆಗಳು ಮರಾಠರೇ, ರಘುನಾಥ್ ರಾಯನು ಕೂಡ ಮರಾಠರೇ. ಆದ್ರೆ ಇಲ್ಲಿ ಅಣ್ಣ ತಮ್ಮ ಜಗಳ ಬೇರೆಯವರಿಗೆ ಲಾಭ ಅನ್ನಂಗೆ ತಮ್ಮಲ್ಲಿದ್ದಂತಹ ಒಂದು ಒಡಕು, ತಮ್ಮಲ್ಲಿದ್ದಂತ ಒಂದು ಅನೈಕ್ಯತೆ ಬೇರೆಯವರಿಗೆ, ಬ್ರಿಟಿಷರಿಗೆ ಲಾಭವನ್ನು ತಂದುಕೊಡ್ತು ಬ್ರಿಟಿಷ್ ಪ್ರಿಯ ವಿದ್ಯಾರ್ಥಿಗಳೇ. ಸೊ ಆರಂಭದಲ್ಲಿ ಯುದ್ಧದಲ್ಲಿ ಮರಾಠರ ಒಕ್ಕೂಟ ಜಯಗಳಿಸ್ತು. ಆದ್ರೂ ಕೂಡ ಅಹಮದಾಬಾದನ್ನ ಕಳ್ಕೊಳ್ಳುತ್ತೆ. ಸಲ್ಬಾಯ್ ಒಪ್ಪಂದ ಆಗತ್ತೆ. ಈ ಒಪ್ಪಂದದ ಪ್ರಕಾರ ವಿವಿಧ ರೀತಿಯ ಒಂದು ಸವಲತ್ತುಗಳನ್ನ ಬ್ರಿಟಿಷರು ಪಡ್ಕೊಳ್ತಾರೆ. ಈ ಎಲ್ಲ ಅಂಶಗಳು ಭವಿಷ್ಯದಲ್ಲಿ ಎರಡನೇ ಮತ್ತು ಮೂರನೇ ಆಂಗ್ಲೋ ಮರಾಠ ಯುದ್ಧಗಳು ನಡೆಯಲಿಕ್ಕೆ ಪ್ರಮುಖವಾದಂತಹ ಕಾರಣ ಆಗ್ತವೆ ಪ್ರಿಯ ವಿದ್ಯಾರ್ಥಿಗಳೇ. ಸೊ ಈ ರೀತಿಯಾಗಿ ಬ್ರಿಟಿಷರು ಈ ಪಶ್ಚಿಮ ಭಾಗದಲ್ಲಿ ಹಂತವಾಗಿ ತಮ್ಮ ಪ್ರಭುತ್ವವನ್ನ ವಿಸ್ತರಿಸ್ಕೊಳ್ತಾ ಹೋದ್ರು ಪ್ರಿಯ ವಿದ್ಯಾರ್ಥಿಗಳೇ. ಸೊ ಈ ರೀತಿಯ ಒಂದು ಕಪಿಮುಷ್ಟಿ, ಈ ರೀತಿಯಾದಂತಹ ಒಂದು ಕುತಂತ್ರವನ್ನ ಅನುಸರಿಸಿ ನಮ್ಮಲ್ಲಿದ್ದಂಥ ಅನೈಕ್ಯತೆಯನ್ನ ಬಳಸಿಕೊಂಡು ಬ್ರಿಟಿಷರು ಭಾರತದಲ್ಲಿ ಹಂತವಾಗಿ ತಮ್ಮ ಸಾಮ್ರಾಜ್ಯದ ವಿಸ್ತರಣೆಯನ್ನ ಮಾಡಿದ್ರು. ಸೊ ಈ ನಮ್ಮಲ್ಲಿದ್ದಂಥ ಒಡಕನ್ನ, ನಮ್ಮಲ್ಲಿದ್ದಂಥ ಅನೈಕ್ಯತೆಯನ್ನ, ನಮ್ಮಲ್ಲಿದ್ದಂಥ ಭಿನ್ನಾಭಿಪ್ರಾಯಗಳನ್ನ ನಾವು ಎದುರಿಗೆ ತೋರಿಸ್ಕೊಳ್ಳಿದ್ರೆ ನಮ್ಮ ಸಾಮ್ರಾಜ್ಯ ನಮ್ಮ ಭಾರತ ದೇಶ ಯಾವತ್ತೂ ಕೂಡ ಬ್ರಿಟಿಷರ ಸೊತ್ತಾಗ್ತಿರ್ಲಿಲ್ಲ. ಆದ್ರೆ ನಮ್ಮಲ್ಲಿದ್ದಂಥ ಅನೈಕ್ಯತೆ ಬ್ರಿಟಿಷರ ಈ ಒಂದು ವಿಸ್ತರಣಾ ನೀತಿಗೆ ಆಹಾರವಾಯಿತು ಅನ್ನೋದನ್ನ ನಾವು ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯ ವಿದ್ಯಾರ್ಥಿಗಳು. ಇಷ್ಟು ಒಂದನೇ ಆಂಗ್ಲೋ ಮರಾಠ ಯುದ್ಧ. ಸೊ ಮುಂದಿನ ತರಗತಿಯಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಬರುತ್ತೆ. ಅದಾದ ತರುವಾಯ ಎರಡನೇ ಆಂಗ್ಲೋ ಮರಾಠ ಯುದ್ಧ, ಮೂರನೇ ಆಂಗ್ಲೋ ಮರಾಠ ಯುದ್ಧವನ್ನು ಕುರಿತು ತಿಳ್ಕೊಂಡು ಪ್ರಿಯ ವಿದ್ಯಾರ್ಥಿಗಳು. ನಮಸ್ತೆ.